ನೋಡಿ ಪಿಕ್ಸೆಲ್ ಲ್ಯಾಬ್ ಓಪನ್ ಮಾಡಿ ಇರಿದೆ ಓಕೆನಾ. ಇದನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿ 3 ಡಾಟ್ ತೋರಿಸ್ತಾ ಇದೆ ಅಲ್ಲ ಮೇಲ್ಗಡೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಮೇಜ್ ಸೈಜ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಕಸ್ಟಮ್ ಅಂತ ಬಂತು, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಇಲ್ಲಿ ಯೂಟ್ಯೂಬ್ ಥಂಬ್ನೇಲ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡಿ ಓಕೆ ಮಾಡಿ. ಸೊ ಯೂಟ್ಯೂಬ್ ಥಂಬ್ನೇಲ್ಗೆ ಬೇಕಾಗಿರೋ ರೇಷೋ ಸೆಲೆಕ್ಟ್ ಆಯಿತು. ಈಗ ಈ ಟೆಕ್ಸ್ಟನ್ನು ಇಲ್ಲಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಡಿಲೀಟ್ ಮಾಡಿ. ಮೇಲ್ಗಡೆ ಇಲ್ಲಿ ಕಾಣುತ್ತೆ ಡಿಲೀಟನ್ನು, ಓಕೆನಾ. ಸೊ ಇದನ್ನು ಈಗ ಕಲರ್ ಮಾಡೋಣ. ಸೊ ಕಲರ್ ಮಾಡಲಿಕ್ಕೆ ನೀವು ಏನು ಮಾಡಬೇಕು, ಇಲ್ಲಿ ನೋಡಿ ಇಲ್ಲಿದೆ ಕಲರ್. ಸೊ ಇಲ್ಲಿ ಕಲರ್ ಸಿಂಗಲ್ ಕಲರ್ ಅಂದರೆ ಸಿಂಗಲ್ ಕಲರ್ ಬಂತು. ಇಲ್ಲಿ ಗ್ರೇಡಿಯಂಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ಬಕೆಟ್ ಈ ಯಾವುದ್ರ ಮೇಲೆ ನಿಮ್ಮ ಕಲರ್ ಬೇಕು ಇಲ್ಲಿ ನೋಡಿ, ಈ ಸೈಡ್ನಲ್ಲಿ ಕಾಣ್ತಿರ್ಬೋದು, ನಾನು ಟಚ್ ಮಾಡ್ತಿರೋದು ಕಾಣ್ತಿರ್ಬೋದು ನಿಮಗೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಲರ್ ಬಕೆಟ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಯಾವ ಕಲರ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಈ ರೀತಿ ಸೆಲೆಕ್ಟ್ ಮಾಡಿ ಲೈಟ್ ಕಲರ್ ಮಾಡ್ಕೊಂಬಿಡಿ. ಸೆಂಟ್ರಲ್ಲಿ ಇದೆಲ್ಲ ಇದು ಈ ಲೆಫ್ಟ್ ಸೈಡ್ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಟಚ್ ಮಾಡ್ತಿರೋದು ಕಾಣ್ತಿರ್ಬೇಕು ನಿಮಗೆ, ಅದನ್ನು ಕ್ಲಿಕ್ ಮಾಡಿ. ಬಕೆಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಲೈಟಾಗಿ ಇಲ್ಲಿ ಕಲರನ್ನು ಸೆಲೆಕ್ಟ್ ಮಾಡಿ. ಸೊ ಕಲರ್ ಈ ರೀತಿ ಕಲರ್ ಮಾಡ್ಕೊಂಬಿಡಿ, ಓಕೆನಾ. ಸೊ ಇನ್ನೊಂದು ಸ್ವಲ್ಪ ಲೈಟ್ ಮಾಡೋಣ. ಲೈಟ್ ಅಂದರೆ ವೈಟ್ ಕಡೆ ಹೋಗಬೇಕು, ಓಕೆನಾ. ನೋಡಿ ಈ ರೀತಿ ಮಾಡ್ಕೊಂಬಿಡಿ. ಸೊ ಈ ರೀತಿ ಆಯಿತು, ಓಕೆನಾ. ಓಕೆ ಮಾಡ್ಕೊಂಬಿಡಿ. ಈಗ ಇಲ್ಲೇನು ಮಾಡಬೇಕು, ನೀವು ಟೆಕ್ಸ್ಟ್ ಬರೀಬೇಕು. ಮೊದಲು ಏನು ಮಾಡಬೇಕು, ಗೃಹಲಕ್ಷ್ಮಿದು ನಾನು PNG ಇಮೇಜ್ ಹಾಕಿದ್ದೀನಿ ನಿಮಗೆ, ಅದನ್ನು ತೊಗೊಳ್ಳಿ. ಸೊ ಇಲ್ಲಿ ನೋಡಿ, ನಾನು ಕೂಡ ಇಲ್ಲಿದೆ PNG, ಅದನ್ನು ತೊಗೊಳ್ತೀನಿ. ಸೊ ಇದು ಕರೆಕ್ಟಾಗಿ ಇಲ್ಲಿ ಸೆಟ್ ಮಾಡಿಬಿಡಿ, ಓಕೆನಾ. ಇಲ್ಲಿ ಬಂತು ಗೃಹಲಕ್ಷ್ಮಿ, ಓಕೆನಾ. ಸೊ ಇದನ್ನು ಎಷ್ಟು ದೊಡ್ಡ ಮಾಡ್ತೀರಾ ಚೆಕ್ ಮಾಡ್ತೀರಾ, ಇದರ ಇಲ್ಲಿ ಈ ಪಾಯಿಂಟನ್ನು, ಇಲ್ಲಿ ಪಾಯಿಂಟ್ ಇದೆ, ಈ ಪಾಯಿಂಟ್ ಟಚ್ ಮಾಡಿ ಈ ರೀತಿ ಮಾಡಿದರೆ ದೊಡ್ಡದಾಗುತ್ತೆ. ಸೊ ಇದಕ್ಕೆ ಡ್ರ್ಯಾಗ್ ಮಾಡಿ ಮೇಲೆ ಸೆಂಟ್ರ್ ಡ್ರ್ಯಾಗ್ ಮಾಡಿ ಈ ರೀತಿ ಸೆಟ್ ಮಾಡಿಬಿಡ್ಬೇಕು, ಓಕೆನಾ. ಸೊ ಇವಾಗ ಟೆಕ್ಸ್ಟ್ ಬರಿಬೇಕಾಗಿದೆ. ಸೊ ಏನು ಟೆಕ್ಸ್ಟ್ ಬೇಕು, ಇಲ್ಲಿ ಐಕನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಪೆನ್ಸಿಲ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಏನು ಬರೀಬೇಕು, ಇಲ್ಲಿ ಬರೀಬೇಕು ನೀವು, ಆಗುತ್ತೆ. ಸೊ ನೋಡಿ ಈ ರೀತಿ. ಸೊ ಇದು ಮಾಡಿದ್ದೀರಾ. ಇದಕ್ಕೇನು ಮಾಡಬೇಕು, ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ. ಇಲ್ಲಿ ನೋಡಿ ಬ್ಯಾಕ್ಗ್ರೌಂಡ್ ಅಂತ ಇದೆ, ಇದರ ಮೇಲೆ ಸೆಲೆಕ್ಟ್ ಮಾಡಿ. ಬ್ಯಾಕ್ಗ್ರೌಂಡ್ ಮೇಲೆ ಸೆಲೆಕ್ಟ್ ಮಾಡಿ, ಓಪನ್ ಮಾಡಿ, ಎನೇಬಲ್ ಮಾಡಿ, ಓಕೆನಾ. ಕಲರ್ ಮಾಡಿ. ಸೊ ಕಲರ್ ಯಾವುದು ಸೆಲೆಕ್ಟ್ ಮಾಡ್ತೀರಾ ಆ ರೀತಿ ಸೆಲೆಕ್ಟ್ ಆಗಿಬಿಡುತ್ತೆ. ಸೊ ಇದಕ್ಕೇನು ಮಾಡಬೇಕು, ಒಂದು ಸ್ವಲ್ಪ ದೊಡ್ಡ ಮಾಡಿಕೊಂಡು ಈ ರೀತಿ ಸೆಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟು ಟೆಕ್ಸ್ಟ್ ನೀವು ಮಾಡಿಕೊಂಡ್ರೆ ಆಯಿತು. ಸೊ ನೋಡಿ, ಈಗ ಲೆಫ್ಟ್ ಇದು ಕೆಳಗೆ ನಾವು ಏನು ಯೆಲ್ಲೋ ಕಲರ್ ಸೆಲೆಕ್ಟ್ ಮಾಡೀವಿ, ಲೆಫ್ಟ್ ಪ್ಯಾಡಿಂಗ್ ಅಂತ ಇದೆ. ಸೊ ಇದು ಒಂದು ಸ್ವಲ್ಪ ಪ್ಲಸ್ ಮಾಡ್ಕೋಬೇಕು. ಈ ನೋಡಿ ಇಲ್ಲಿ ಸೈಡ್ನಲ್ಲಿ ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದು, ಇಲ್ಲಿ ನೋಡಿ ಇಲ್ಲಿ ಟಚ್ ಮಾಡ್ತೀನಿ, ಓಕೆನಾ. 10 ಅಂತ ಇಡಿ, ಅಂದರೆ ಸೈಡಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ, ಓಕೆ ಮಾಡಿ. ಸೊ ಇಷ್ಟು ಮಾಡಿದ್ರೆ ಮುಗೀತು. ಈಗ ಟೆಕ್ಸ್ಟ್ ಒಂದು ಸ್ವಲ್ಪ ಬೋಲ್ಡ್ ಮಾಡೋಕು, P ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಇದಿಷ್ಟು ಮಾಡಿ ಈಗ ಅಲೈನ್ ಮಾಡಿ. ಇದಕ್ಕೆ ಕರೆಕ್ಟ್ ಅಲೈನ್ ಮಾಡಬೇಕು ಅಂದರೆ ರಿಲೇಟಿವ್ ಪೊಸಿಷನ್ ಅಂತ ಇದೆ. ಸೊ ಇದರ ಮೇಲೆ ಟಚ್ ಮಾಡಿ, ಇಲ್ಲಿ ಕರೆಕ್ಟ್ ಈ ರೀತಿ ಸೆಲೆಕ್ಟ್ ಮಾಡಿದರೆ ಆಗುತ್ತೆ. ಸೊ ಕರೆಕ್ಟ್ ಆಗ್ತಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಇದನ್ನು ಚಿಕ್ಕ ದೊಡ್ಡದು ಮಾಡಿಕೊಂಡು ನೀವು ಎಷ್ಟು ಬೇಕು ಅಷ್ಟು ನೋಡಿ ಇದು, ಓಕೆನಾ. ಸೊ ಎಷ್ಟು ಬೇಕು ಅಷ್ಟು ದೊಡ್ಡದು ಚಿಕ್ಕದು ಮಾಡ್ಕೋಬೋದು, ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಸೆಟ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲಿ ಕ್ಲಿಕ್ ಮಾಡ್ತೀರಾ ಅದ್ರ ಮೇಲೆ ಬರುತ್ತೆ. ಸೊ ನೋಡಿ ಕೆಳಗಡೆ ಬಂದಿದೆ, ಅದಕ್ಕೆ ಪೊಸಿಷನ್ ಮಾಡ್ಕೋಬೇಕು. ಪೊಸಿಷನ್ ಅಂತ ಇದೆ ನೋಡಿ, ಇಲ್ಲಿ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಮೇಲ್ಗಡೆ ಕೆಳಗಡೆ ನೀವು ತೊಗೋಬೋದು. ಸೊ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಸೊ ಮತ್ತು ಇಮೇಜ್ ನೋಡಿ, ಫ್ರಮ್ ಗ್ಯಾಲರಿಯಿಂದ ನಾನು ಇಮೇಜ್ ತೊಗೋತೀನಿ ಯಾವುದಾದ್ರೂ ಒಂದು. ಸೊ ಇದು ತೊಗೋತೀನಿ, ನಿಮ್ಮದು ಇಮೇಜ್ ತೊಗೋತೀನಿ ಫಸ್ಟು. ಸೊ ಇದಕ್ಕೆ ಇಲ್ಲಿ ರೌಂಡ್ ಸರ್ಕಲ್ ಇದೆ ನೋಡಿ, ಇಲ್ಲಿ ಕೆಳಗಡೆ ಟಚ್ ಮಾಡ್ತೀನಿ ಇಲ್ಲಿ, ಓಕೆನಾ. ಸೊ ಇದ್ರ ಟಚ್ ಮಾಡಿ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು. ಸೊ ನೋಡಿ ಇಷ್ಟು ಮಾಡಿಕೊಂಡು ಓಕೆ ಮಾಡಿಬಿಡಿ. ಸೊ ನಿಮ್ಮ ಫೋಟೋ ಬಂತು. ಸೊ ಇದು ಮೇಲ್ಗಡೆ ಬಂದಿದೆ, ಇದರ ಕೆಳಗಡೆ ಹೋಗಬೇಕು. ಈ ರೀತಿ ಏನಾದ್ರು ಮಾಡಬೇಕು ಅಂದರೆ ಸೊ ಇಷ್ಟು ಅಡ್ಜಸ್ಟ್ ಮಾಡಿ, ಎಷ್ಟು ಮಾಡಿದ್ರು ನಡೀತು. ಇನ್ನು ಇದು ಕೆಳಗಡೆ ಹೋಗಬೇಕು ಅಂದರೆ ಇಲ್ಲಿ ಈ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ಲೇಔಟ್ ಮೇಲೆ ಲೇಔಟ್ ಅಂತಾರೆ ಇದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇದಕ್ಕೆ ಕೆಳಗಡೆ ಮೇಲ್ಗಡೆ ಮಾಡಿದರೆ ಅದು ಹಿಂದ್ಗಡೆ ಇಲ್ಲ ಮುಂದ್ಗಡೆ ಹೋಗುತ್ತೆ. ಈ ರೀತಿ ಯಾವ ರೀತಿ ಪೊಸಿಷನ್ ಬೇಕು, ಹಿಂದೆ ಬೇಕು ಅಂದರೆ ಹಿಂದೆ ಮುಂದೆ ನೋಡಿ ಈಗ ಹಿಂದೆ ಹೋಯಿತು. ಈ ಸ್ಟ್ರಿಪ್ ಮ್ಯಾಗ್ ಹಿಂದ್ಗಡೆ ನಿಮ್ಮ ಫೋಟೋ ಹೋಗಿದೆ. ಸೊ ಅದು ಮೇಲೆ ಬರಬೇಕು ಅಂದರೆ ಇದನ್ನು ಮೇಲಕ್ಕೆ ಈ ರೀತಿ ನೀವು ಪೊಸಿಷನ್ ಕೊಟ್ಟರೆ ಅದು ಮೇಲೆ ಬಂದುಬಿಡುತ್ತೆ, ಓಕೆನಾ. ಸೊ ಇದಿಷ್ಟು ಅಡ್ಜಸ್ಟ್ ಮಾಡಿ. ಸೊ ಈ ರೀತಿ ಒಂದು ಸ್ವಲ್ಪ ಟ್ರೈ ಮಾಡಿ, ಈಸಿ ಇದೆ, ಏನು ತೊಂದರೆ ಇಲ್ಲ, ಮಾಡ್ಬೋದು ನೀವು. ಸೊ ಆದಷ್ಟು ಇದರಲ್ಲೇ ಟ್ರೈ ಮಾಡಿ, ಆಗುತ್ತೆ. ಸೊ ಟೆಕ್ಸ್ಟ್ ಬರೀಬೇಕು ಅಂದರೆ ನೀವು ಬರೀ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ತೊಗೊಂಡು ಇಲ್ಲಿ
ಸೊ ಈ ರೀತಿ ಇಲ್ಲಿ ನೋಡಿ ನಾನು ಯಾವುದು ಬೇಕಾಗಿತ್ತು ಅದು ಅಲೈನ್ ಆಗ್ತಾಯಿಲ್ಲ ಅಂದರೆ ಏನು ಮಾಡಬೇಕು ನೀವು, ಇಲ್ಲಿ ನೋಡಿ ಬ್ಯಾಕ್ ಬಟನ್ ಒತ್ತಿದ್ರೆ ಬ್ಯಾಕ್ ಬಂದುಬಿಡುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ಲೇಔಟ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಲಾಕ್ ಮಾಡ್ತಾ ಇರಬೇಕು. ಇಲ್ಲಿ ನೋಡಿ ಇದಕ್ಕೆ ಲಾಕ್ ಮಾಡಿದರೆ ಸೊ ಇದು ಎಲ್ಲಿಯೂ ಕೂಡ ಅಲ್ಲಾಡಲ್ಲ. ಸೊ ನೋಡಿ ಇಲ್ಲಿ ಎಲ್ಲಿಯೂ ಕ್ಲಿಕ್ ಮಾಡಿದರೂ ಅಲ್ಲಾಡಲ್ಲ. ಓಕೆನಾ. ಆಮೇಲೆ ನಮಗೆ ಟೆಕ್ಸ್ಟ್ ಅಷ್ಟೇ ಪೊಸಿಷನ್ ಮಾಡಬೇಕಾಗಿದೆ ಅಂದರೆ ಇಲ್ಲಿ ರೀಪೊಸಿಷನ್ ಮಾಡಿಕೊಂಡು ಈ ರೀತಿ ಮಾಡಬೇಕು. ಒಂದು ಸ್ವಲ್ಪ ಟ್ರೈ ಮಾಡಿ. ಲಾಕ್ ಮಾಡಿದರೆ ಇವು ಯಾವ ಎಕ್ವಿಪ್ಮೆಂಟ್ ನಿಮ್ಮದು ಎಲ್ಲಿಯೂ ಕೂಡ ಮೂವ್ ಆಗೋಲ್ಲ. ಇದು ನೋಡಿ ಈಗ ನಿಮ್ಮ ಫೋಟೋ ಇದೆ. ಸೊ ಇದಕ್ಕೆ ಸರಿಸ್ತೀನಿ ಅಂದರೆ ಎಲ್ಲಿಯೂ ಕೂಡ ಸರಿಯಲ್ಲ. ಸೊ ಅನ್ಲಾಕ್ ಮಾಡಿ ಇದನ್ನು ನೀವು ಸರಿಸ್ಬೋದು ಈ ರೀತಿ. ಓಕೆನಾ. ಸೊ ಎಲ್ಲಿ ಬೇಕು ಅಲ್ಲಿ ರೀಪೊಸಿಷನ್ ಮಾಡಿ ನೀವು ಅದನ್ನು ಲಾಕ್ ಮಾಡಿಬಿಡಿ. ಸೊ ಈ ರೀತಿ ಏನಾದರೂ ತಪ್ಪಾದರೆ ಇಲ್ಲಿ ಬ್ಯಾಕ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ಬ್ಯಾಕ್ ಆಗಿಬಿಡುತ್ತೆ. ಓಕೆನಾ. ಸೊ ಆ ರೀತಿ ಇಲ್ಲಿ ನೋಡಿ ಇದನ್ನು ಬ್ಯಾಕ್ ಮಾಡಿದರೆ ಬ್ಯಾಕ್ ಆಗಿಬಿಡುತ್ತೆ. ನಾನು ಇಲ್ಲಿ ತಗೊಂಡು ಬಂದಿದ್ದೀನಿ, ಬ್ಯಾಕ್ ಒತ್ತಿದ್ರೆ ಬ್ಯಾಕ್ ಆಗುತ್ತೆ. ಸೊ ಈ ರೀತಿ ಒಂದು ಸ್ವಲ್ಪ ಟ್ರೈ ಮಾಡಿ, ಆದಷ್ಟು ಆಗುತ್ತೆ. ಓಕೆನಾ.